ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरम्। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदांत तत्त्वज्ञं विधुशेखर भारतीं। वन्दे तं सच्चिदानन्दं यतिवर्यं महामतिं वेद वेदांत सारज्ञं सद्गुरुं This call is now taking notes. सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्य पाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुपादुकाभ्यां नमः। सर्वात्मा सर्वद्रव्योऽसौ सर्वाध्यास निरासकृति सततं सन्निधत्तां मे हृदये परमशिवः। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शंकरौ। नमो नमः सद्गुरुपादुकाभ्याम्। सद्गुरु भक्तರು ಭಗವದ್ಭಕ್ತರು ಮುಮುಕ್ಷ ಸಾಧಕರು ತತ್ವ ಜಿಜ್ಞಾಸು ಸಾಧಕರು ಅಧ್ಯಾತ್ಮ ಪ್ರಿಯರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀಮತೆ ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷ ಚತುರ್ಥಿ ತಿಥಿ ಚೌತಿ ವಾರ ಸ್ಥಿರವಾರ 2025 ಇಸ್ವಿಯಲ್ಲಿ ಅಕ್ಟೋಬರ್ ಮಾಹೆಯಲ್ಲಿ 25ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನು ನೋಡೋಣ. 139ನೇ ಪುಟ. ಕಥಂ ಪುನಃ
ಅವಿದ್ಯಾವದ್ ವಿಷಯಾಣಿ ಸರ್ವಾಣಿ ಚ ಶಾಸ್ತ್ರಾಣಿ ಕಥಂ ಪುನಃ ಅವಿದ್ಯಾವದ್ ವಿಷಯಾಃ ಸರ್ವೇ ವ್ಯವಹಾರಾಃ. ಭಗವತ್ಪಾದ ಶಂಕರಾಚಾರ್ಯರವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರು ಮಾಡುತ್ತಿರುವ ಲೌಕಿಕ ವ್ಯವಹಾರಗಳು, ವೈದಿಕ ವ್ಯವಹಾರಗಳು, ವಿಧಿ ಪ್ರತಿಷೇಧ ಶಾಸ್ತ್ರ, ಮೋಕ್ಷ ಶಾಸ್ತ್ರ ಎಲ್ಲವೂ ಕೂಡ ಅವಿದ್ಯಾವಂತರ ವ್ಯವಹಾರ. ಇದನ್ನು ಯಾರ್ಯಾರು ಮಾಡ್ತಾ ಇದ್ದಾರೆಯೋ ಅವರೆಲ್ಲರೂ ಅವಿದ್ಯಾವಂತರು ಅಂದ್ಬಿಟ್ರು. ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೂರ್ವ. ಕಥಂ ಪುನಃ, ಏನ್ ಮಾತಾಡ್ತಾ ಇದ್ದೀರಾ? ಪ್ರಪಂಚದಲ್ಲಿ ಮಹಾ ಮೇಧಾವಿಗಳಿದ್ದಾರೆ, ಬುದ್ಧಿವಂತರಿದ್ದಾರೆ, ಶಾಸ್ತ್ರ ಪಂಡಿತರಿದ್ದಾರೆ, ಸದಾಚಾರ ಸಂಪನ್ನರಿದ್ದಾರೆ ಮತ್ತು ಘಟಾಂಘಟಿಗಳಾದ ಮಹಾ ಮೇಧಾವಿಗಳಿದ್ದಾರೆ. ಅವರೆಲ್ಲರೂ ಅವಿದ್ಯಾವಂತರೇ? ಹೌದು. ಹಾಗಾದ್ರೆ ಅವಿದ್ಯಾ ಎಂದರೇನು? ಸಮೇತಂ ಏವಂ ರಕ್ಷಣ ಮಧ್ಯಾಸಂ ಪಂಡಿತ ಅವಿದ್ಯೆಗೆ ಬಂದಂತೆ. ಸರಿ, ಪೂರ್ವ ಪಕ್ಷಕ್ಕೆ ನಹಿ 139ನೇ ಪುಟ. ನಹಿ ಅವಿದಿತ್ವಾ ಜನ್ಮಾಂತರ ಲೋಕಾಂತರ ಸಂಬಂಧಿನಮಾತ್ಮಾನಂ ಕಶ್ಚಿತ್ ಅಧಿಕ್ರಿಯತೆ ಶಾಸ್ತ್ರ ವಿಹಿತೇಷು ತನ್ನಿಷಿದ್ಧೇಷು ಮಾ ಕರ್ಮಸು. ಒಳ್ಳೆ ಮಾತಿದೆ. ಶಾಸ್ತ್ರ ವಿಹಿತೇಷು, ಶಾಸ್ತ್ರಗಳಲ್ಲಿ ವಿಧಾನ ಮಾಡಿರುವಂತಹ ಕರ್ಮಗಳು, ಸಾವಿರಾರು ಕರ್ಮಗಳು. ಸ್ನಾನದಿಂದ ಪ್ರಾರಂಭ ಮಾಡಿಕೊಂಡು ಸ್ನಾನ, ಸಂಧ್ಯಾ, ಜಪ, ಪೂಜಾ, ಧ್ಯಾನ, ದಾನ, ಧರ್ಮ, ಹೋಮ, ಹವನ. ಇದಕ್ಕೆ ಹೆಸರು ಶಾಸ್ತ್ರ ವಿಹಿತಾನಿ ಕರ್ಮಾಣಿ. ಇಂಥ ಶಾಸ್ತ್ರವಿಹಿತವಾಗಿರುವಂತಹ ಕರ್ಮಗಳಲ್ಲಿ ಅಧಿಕ್ರಿಯತೆ, ಅಧಿಕಾರಿಗಳಾಗಿರುವಂತಹ ಲಕ್ಷಾಂತರಿಗಳೇ. 1,000 ಕೋಟಿ ಮಾನವರಲ್ಲಿ ಕನಿಷ್ಠ ಪಕ್ಷ 100 ಕೋಟಿ ಮಾನವರಾದರೂ ಶಾಸ್ತ್ರವಿಹಿತ ಕರ್ಮಾನುಷ್ಠಾನ ಮಾಡ್ತಾ ಇದ್ದಾರೆ. ತನ್ನಿಷಿದ್ಧೇಶು, ಶಾಸ್ತ್ರದಲ್ಲಿ ಬೇಡ ಅಂತ ಹೇಳಿದ್ದಾರೆ, ಇದನ್ನು ಮಾಡುವುದಿಲ್ಲ ಎಂದು ನಿಷಿದ್ಧ ಕರ್ಮಗಳಿಂದ ನಿವೃತ್ತರಾಗಿರುವಂತಹ ಜನ 10 ಲಕ್ಷ. 100 ಕೋಟಿ ಜನಗಳು ಶಾಸ್ತ್ರವಿಹಿತ ಅನುಷ್ಠಾನ ಮಾಡ್ತಾ ಇದ್ದಾರೆ. 10 ಲಕ್ಷ ಜನ ಶಾಸ್ತ್ರ ನಿಷಿದ್ಧ ಕರ್ಮ ಬಿಟ್ಟಿದ್ದಾರೆ. ಯಾರಪ್ಪ ಇವರು ಅಂದ್ರೆ ಇವರೆಲ್ಲರೂ ಆಸ್ತಿಕರಾದ ಜನಗಳು. ಇವರಿಗೆ ನಂಬಿಕೆ ಇದೆ. ಜನ್ಮಾಂತರದಲ್ಲಿ ನಂಬಿಕೆ, ಲೋಕಾಂತರದಲ್ಲಿ ನಂಬಿಕೆ, ದೇಹಾಂತರದಲ್ಲಿ ನಂಬಿಕೆ, ಕಾಲಾಂತರದಲ್ಲಿ ನಂಬಿಕೆ, ಜನ್ಮಾಂತರ, ಲೋಕಾಂತರ ಸಂಬಂಧಿ ಅಹಂ. ನನಗೆ ಈಗ ಮಾನವ ಜನ್ಮ ಬಂದಿದೆ, ಶರೀರ ಬಿದ್ದಾದ ಮೇಲೆ ನಾನು ಇನ್ನೊಂದು ಜನ್ಮವನ್ನ ಹೊಂದುತ್ತೇನೆ, ಮತ್ತೊಂದು ಲೋಕಕ್ಕೆ ಹೋಗುತ್ತೇನೆ, ಮತ್ತೊಂದು ಫಲವನ್ನ ಅನುಭವಿಸ್ತೇನೆ ಎಂದು ತಿಳಿದುಕೊಂಡಿರುವಂಥವನೇ ಶಾಸ್ತ್ರೀಯ ಕರ್ಮಗಳಲ್ಲಿ ಅಧಿಕಾರಿಗಳಾಗ್ತಾರೆ. ಸಂಬಂಧಿನ ಮಾತ್ಮಾನಂ ಅವಿದಿತ್ವ, ನಾನು ಜನ್ಮಾಂತರಕ್ಕೂ ಲೋಕಾಂತರಕ್ಕೂ ದೇಹಾಂತರಕ್ಕೂ ಸಂಬಂಧಪಟ್ಟಿದ್ದೇನೆ ಎಂದು ತನ್ನನ್ನು ತಿಳಿಯದವನು ನಧಿಕ್, ಯಾರು ಕರ್ಮ ಮಾಡಕ್ಕೋ ಹೋಗಿ ನಂಗೆ ಬೇಡ ಅಂತಾನೆ. ಒಂದು ಉದಾಹರಣೆ, ಈ ಬೆಂಗಳೂರಿನಲ್ಲಿ 1 ಕೋಟಿ ಜನ ಇದ್ದಾರೆ. ಆಸ್ತಿಕರು, ನಾಸ್ತಿಕರು. ಆಸ್ತಿಕರು 10 ಲಕ್ಷ ಜನ ಇದ್ದಾರೆ, ನಾಸ್ತಿಕರು 90 ಲಕ್ಷ ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಒಂದು ದೇವಸ್ಥಾನದಲ್ಲಿ 10 ಜನ ಸೇರ್ಕೊಂಡು ಹೋಮ, ಹವನ, ಪೂಜೆ ಮಾಡ್ತಾ ಇದ್ದಾರೆ. ಅದನ್ನ ಒಬ್ಬ ನಾಸ್ತಿಕ ನೋಡ್ತಾನೆ, ನಾನ್ ಸೆನ್ಸ್, ಬೀಡಿ ಸೇರ್ತಾ ಇರ್ತಾನೆ,
ಬ್ರಾಹ್ಮಣನಾಗಿರುವಾಗ ದಾನ ಇಲ್ಲ, ಸಂಧ್ಯಾ ಇಲ್ಲ, ಮಾಡಯ್ಯ ಅಂದ್ರೆ ಐ ಡೋಂಟ್ ಬಿಲೀವ್. ಇಬ್ಬರು ಇದ್ದಾರಲ್ಲ, ಆಸ್ತಿಕರು ಯಾಕೆ ಮಾಡ್ತಾ ಇದ್ದಾನೆ? ಶಾಸ್ತ್ರ ಹೇಳ್ತಾ ಇದೆಯಪ್ಪ, ನಾ ಪೂಜೆ ಮಾಡ್ಬೇಕು, ಮಾಡದೆ ಹೋದ್ರೆ ನರಕ ಪ್ರಾಪ್ತಿ ಆಗುತ್ತೆ. ಯಾವಾಗ? ಮುಂದಿನ ಜನ್ಮದಲ್ಲಿ ನಾವು ಸ್ನಾನ ಸಂಧ್ಯಾದ ಅನುಷ್ಠಾನ ಮಾಡ್ತಾ ಇದ್ರೆ ಒಳ್ಳೆಯದಾಗುತ್ತಂತೆ. ಯಾವಾಗ? ಮುಂದಿನ ಜನ್ಮದಲ್ಲಿ. ನೀನೇ ಇರೋದಿಲ್ವಯ್ಯ? ನಾ ಇರ್ತೀನಿ ಸ್ವಾಮಿ, ದೇಹ ಬಿದ್ದಾಗುತ್ತೆ. ನಾನು ಈ ಜನ್ಮಕ್ಕೆ ಸಂಬಂಧಪಟ್ಟಿರುವಂತೆ ಮುಂದಿನ ಜನ್ಮಕ್ಕೂ ಸಂಬಂಧಪಟ್ಟಿದ್ದೇನೆ ಎಂದು ತಿಳಿದಿರುವಂತಹ ಮನುಷ್ಯನು ಮಾತ್ರವೇ ಶಾಸ್ತ್ರವಿಹಿತ ಕರ್ಮಾನುಷ್ಠಾನಗಳಲ್ಲಿ ಮುಂದುವರಿತಾರೆ. ಈಗ ಗ್ರಹಣ, ಚಂದ್ರಗ್ರಹಣ, ಸೂರ್ಯಗ್ರಹಣ. ಈ ಬೆಂಗಳೂರಿನಲ್ಲಿ ಕನಿಷ್ಠ ಪಕ್ಷ 1 ಲಕ್ಷ ಜನಗಳಾದ ಅನುಷ್ಠಾನ ಮಾಡ್ತಾರೆ. ರಾತ್ರಿ 1 ಗಂಟೆ ಗ್ರಹಣ ಹಿಡಿಯುತ್ತೆ. ಪಾಪ ಎದ್ದು ಸ್ನಾನವನ್ನು ಮಾಡಿ ಜಪ ಮಾಡ್ತಾ ಇದ್ದು, ಗ್ರಹಣ ಮಧ್ಯಕಾಲದಲ್ಲಿ ಪಿತೃತರ್ಪಣವನ್ನು ಕೊಟ್ಟು ಗ್ರಹಣ ಸಂಪನ್ನವಾದ ಮೇಲೆ ಪುನಃ ಸ್ನಾನವನ್ನು ಮಾಡಿ ಅನುಷ್ಠಾನವಾಗಿ ಊಟ ತಿಂಡಿ ಮಾಡ್ತಾರೆ. ನಿಷ್ಠಾವಂತರಾಗಿ ಬೆಳಿಗ್ಗೆ ಉಪವಾಸ ಇರ್ತಾರೆ, ಏನು ತಿನ್ನುವುದಿಲ್ಲ. ಇನ್ನು ಕೆಲವರು ಅದೇ ಸಮಯದ ತಿಂತಾರೆ. ಲೋ, ನೀನ್ ನರಕ ಪ್ರಾಪ್ತಿ ಆಗುತ್ತೆ ಅಂದ್ರೆ ನನಗೆ ನಂಬಿಕೆ ಇಲ್ಲ. ಶಿವರಾತ್ರಿ ದಿವಸ ಎಲ್ಲ ತುಂಬಾ ಸೂಕ್ಷ್ಮ ವಿಚಾರ. ಶಿವರಾತ್ರಿ ವ್ರತವನ್ನು ಅನುಷ್ಠಾನ ಮಾಡಬೇಕು. ಹಾಗಲು ಉಪವಾಸ ಇದ್ದು ರಾತ್ರಿಯೆಲ್ಲ ಜಾಗರಣೆ ಮಾಡ್ತಾ ಶಿವನ್ ಪೂಜೆ ಮಾಡಬೇಕು ಅಂತಾನೆ. ಅಂಥ ಜನ ಬೆಂಗಳೂರಿನಲ್ಲಿ 1,000 ಜನವಾದರೂ ಸಿಗ್ತಾರೆ. 1 ಕೋಟಿ ಜನಗಳಲ್ಲಿ 1,000 ಜನಗಳಾದ್ರೂ ಶ್ರದ್ಧೆ ಮಾಡ್ತಾರೆ. ಯಾರವರು? ಜನ್ಮಾಂತರ ಲೋಕಾಂತರಕ್ಕೆ ನಾನು ಸಂಬಂಧಪಟ್ಟಿದ್ದೇನೆ ಅಂತ ತಿಳ್ಕೊಂಡು. ಅಂತ 1,000 ಜನಗಳನ್ನು ನೀವು ಅವಿದ್ಯಾವಂತರು ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ? 1 ಕೋಟಿ ಮಾನವರಲ್ಲಿ 1,000 ಜನಗಳು ಶ್ರದ್ಧಾಭಕ್ತಿಯಿಂದ ಗೌರವದಿಂದ ಶಾಸ್ತ್ರ ಪ್ರಾಮಾಣ್ಯವನ್ನು ಒಪ್ಪಿಕೊಂಡು ಉಪವಾಸ, ವನವಾಸ, ಜಾಗರಣೆ, ಪೂಜೆ ಮಾಡ್ತಾ ಇದ್ದಾರೆ. ಇದು ಇನ್ನು 99,90,000 ಜನ ಮಾಡ್ತಾ ಇಲ್ಲ. ರೇಷಿಯೋ ಬಹಳ ಕಮ್ಮಿ ಆಯ್ತು. ಆ 1,000 ಮಾನವರನ್ನಾದರೂ ನೀವು ಬುದ್ಧಿವಂತರು ಒಪ್ಕೋತೀರೋ ಇಲ್ವೋ? ಇಲ್ಲ. ಬಹಳ ಸ್ವಾರಸ್ಯ. ಈ ಪರಮ ನಾಸ್ತಿಕರ ಪಟ್ಟಿಗೆ ಪರಮಾಸ್ತಿಕರನ್ನೂ ಸೇರಿಸ್ತೇವೆ. ಇದು ವೇದಾಂತಿಗಳ ಅಭಿಪ್ರಾಯ. ತುಂಬಾ ಸೂಕ್ಷ್ಮ ವಿಚಾರ. ಯಾವುದೇ ಒಬ್ಬ ಮನುಷ್ಯನು ತನ್ನನ್ನ ಜನ್ಮಾಂತರಕ್ಕೂ ಲೋಕಾಂತರಕ್ಕೂ ಸಂಬಂಧಪಟ್ಟಿರುವಂತ ಆತ್ಮ ನಾನು ಎಂದು ಅವಿದಿತ್ವ ತಿಳಿದುಕೊಳ್ಳದೆ ಹೋದರೆ ಅಂತವನು ಶಾಸ್ತ್ರವಿಹಿತವಾದಂತಹ ಕರ್ಮಗಳಲ್ಲಿ ಅಧಿಕಾರಿಯಾಗುವುದಿಲ್ಲ. ಶಾಸ್ತ್ರ ನಿಷಿದ್ಧ ಕರ್ಮಗಳನ್ನು ಬಿಡುವುದೂ ಇಲ್ಲ. ಯಾಕೆಂದ್ರೆ ತಥಾಹಿ ವೇದವಿದ ಪ್ರಾಹು, ಹಾಗೆಂದು ವೇದವಿದ ಪೂರ್ವಮೀಮಾಂಸಕಾ ವೇದ ಪ್ರಾಮಾಣ್ಯವಿದ ಆಹು ಅಲ್ಲ ಪ್ರಾಹು ಪ್ರಕರ್ಷೇಣ ಆಹು. ಹಾಗಲ್ಲವೇ ವೇದವಿದರು ವೇದಾಂತವಿದರು ಅಲ್ಲ. ವೇದಗಳ ಮಹಿಮೆಯನ್ನ ವೇದ ಪ್ರಾಮಾಣ್ಯವನ್ನ ಬಲ್ಲಂತ ಆಸ್ತಿಕರಾಗಿರುವ ಪೂರ್ವ ಮೀಮಾಂಸಕರು ಹಾಗೆಂದು ಹೇಳುತ್ತಾರೆ. ಏನಂತ? ಇದರ ವಾಕ್ಯ ಶತಪಥ ಬ್ರಾಹ್ಮಣದ ವಾಕ್ಯ. ಸ ಏಷಃ ಯಜ್ಞಾಯುಧಿ ಯಜಮಾನಃ ಅಂಜಸ ಸ್ವರ್ಗಂ ಲೋಕಂ ಯಾತಿ. ವೇದವಾಕ್ಯ. ಸ ಏಷಃ ಯಜಮಾನಃ. ಆ ಈ ಯಜಮಾನನು, ಯಜಮಾನ ಅಂದ್ರೇನು? ಯಜತೆ ಇತಿ ಯಜಮಾನಃ. ಯಜದೇವ ಪೂಜಾಯಾಮ್, ದೇವತೆಗಳನ್ನ ಕುರಿತು ಭಕ್ತಿಯಿಂದ ಪ್ರತಿದಿನ 2 ಹೊತ್ತು
ಅಗ್ನಿಹೋತ್ರಾನುಷ್ಠಾನವನ್ನ ಮಾಡುತ್ತಿರುವ ವಿಪ್ರೋತ್ತಮನಿಗೆ ಹೆಸರು ಯಜಮಾನ. ಇವನು ಅಂಜಸ ನಿಜವಾಗಿಯೂ ಸ್ವರ್ಗಂ ಲೋಕಂ ಯಾತಿ ಸ್ವರ್ಗಲೋಕವನ್ನ ಹೊಂದುತ್ತಾನೆ. ಯಾವಾಗ? ಮರಣಾನಂತರ. ಹೇಗೆ ಹೋಗ್ತಾನೆ? ಭೂಲೋಕದಿಂದ ಸ್ವರ್ಗಲೋಕಕ್ಕೆ ಹೋಗ್ಬೇಕಾದ್ರೆ ವೀಸಾ ಯಾವುದು? ಯಜ್ಞಾಯುಧಿ. ಯಜ್ಞಾಯುಧಿ ಯಜ್ಞ ಆಯುಧಂ ಯಸ್ಯ ಸಹ ಯಜ್ಞಾಯುಧಿ. ಯಜ್ಞವೆಂಬ ಆಯುಧವನ್ನ, ಶಸ್ತ್ರವನ್ನ, ವೀಸಾ ಪತ್ರವನ್ನ ಹಿಡ್ಕೊಂಡು ಹೋಗ್ತಾರೆ. ಇಂಡಿಯಾದಿಂದ ಜರ್ಮನಿಗೆ ಹೋಗ್ಬೇಕಾದ್ರೆ ವೀಸಾ ಬೇಕು. ನಮ್ಮ ಸ್ವದೇಶವನ್ನ ಬಿಟ್ಟು ಪರದೇಶಕ್ಕೆ, ವಿದೇಶಕ್ಕೆ ಹೋಗಿ ವೀಸಾ ಇಲ್ಲ ಅಂದ್ರೆ ನೋ ಎಂಟ್ರಿ. ಇವನಿಗೆ ಭೂಲೋಕದಿಂದ ಸ್ವರ್ಗಲೋಕಕ್ಕೆ ಹೋಗುವುದಕ್ಕೆ ವೀಸಾ ಯಾವುದು? ಯಜ್ಞ. ಪ್ರತಿದಿನವೂ ಕೂಡ ಅಗ್ನಿಹೋತ್ರಾನುಷ್ಠಾನ ಮಾಡ್ತಾ ಇದ್ದಾನೆ. ಅದರ ಬಲದಿಂದ ಇವನು ಸ್ವರ್ಗಲೋಕ ಹೋಗ್ತಾನೆ. ಏಕ್ಷೈಹೀತಿ ತಮಾಹುತಯಸ್ಸು ವರ್ಚಸ. ಹೌದಾ? ಯಜಮಾನಂ ವಹಂತಿ ಅಭಿವದಂತ್ಯೋಚ್ಚಯಂತ್ಯ ಏಷ ವಃಪಂಥ ಸುಗತೋ. ಸ್ವಾಮಿ, ತಾವು ಕೃಷ್ಣಮೂರ್ತಿಗಳ? ಹೌದು. ಬನ್ನಿ ಬನ್ನಿ. ಹಿಂದಿನ ಜನ್ಮದಲ್ಲಿ ತಾವು ಯಜ್ಞಯಾಗ ಮಾಡ್ತಾ ಇದ್ದೀರಿ ಅಲ್ವೇ? ಹೌದು. ನಮಗೆ ವೀಸಾ ಬಂದ್ಬಿಡಿ ನಿಮ್ ಪರವಾಗಿ. ಬನ್ನಿ ಬನ್ನಿ ಕರ್ಕೊಂಡು ಹೋಗ್ತಾರೆ. ಯಾರನ್ನ? ಕೃಷ್ಣಮೂರ್ತಿಗಳನ್ನ. ಯಾಕೆ? ಯಜ್ಞ ಮಾಡಿದ. ಸಯೇಷಃ ಯಜಮಾನ. ಆ ಈ ಯಜಮಾನನು ಯಜ್ಞಾಯುಧಿ, ಯಜ್ಞ ಎನ್ನುವಂತ ವೀಸಾ ಪತ್ರವನ್ನ ತೆಗೆದುಕೊಂಡು ಅಂಜಸ ನಿಜವಾಗಿಯೂ ಸ್ವರ್ಗಂ ಲೋಕಂ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ. ಇದು ವಿಹಿತ ಕರ್ಮ. ಒಂದು ಸ್ವಾರಸ್ಯ ಹೆಚ್ಚು ನೋಡಿ. ಈ ಪ್ರಪಂಚದಲ್ಲಿ, ಭೂಲೋಕದಲ್ಲಿ 1,000 ಕೋಟಿ ಮಾನವರಿದ್ದಾರೆ. 1,000 ಕೋಟಿ ಮಾನವರಲ್ಲಿ ತ್ರೈವರ್ಣಿಕರು ಸುಮಾರು 50 ಲಕ್ಷ ಇದ್ದಾರೆ ಅಂತ ಇಟ್ಕೊಳ್ಳಿ. 1 ಕೋಟಿ ತ್ರೈವರ್ಣಿಕರಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು. ಅದರ ಬ್ರಾಹ್ಮಣರು ಸುಮಾರು ಇಡೀ ಪ್ರಪಂಚದಲ್ಲಿ 50 ಲಕ್ಷ ಇರ್ಬೋದು. ಉದಾಹರಣೆ ಕೊಡ್ತಾ ಇದ್ದೀನಿ. 50 ಲಕ್ಷ ಬ್ರಾಹ್ಮಣೋತ್ತಮರಲ್ಲಿ ಎಷ್ಟು ಜನ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ? ಅಗ್ನಿಹೋತ್ರ 2 ತರ. ಒಂದು ಶೌತ, ಒಂದು ಸ್ಮಾರ್ತ. ಸ್ಮಾರ್ತಾಗ್ನಿಹೋತ್ರಕ್ಕೆ ಬೆಲೆ ಜಾಸ್ತಿ. ಸ್ಮಾರ್ತಾಗ್ನಿಯಲ್ಲಿ ಇಟ್ಟು 3 ಅಗ್ನಿ ಪ್ರೇತಾಗಿ ಇಟ್ಕೊಂಡು ಎಷ್ಟು ಜನಗಳು ಇವತ್ತು ಅಗ್ನಿಹೋತ್ರಗಳಾಗಿದ್ದಾರಪ್ಪ? ಇಡೀ ಪ್ರಪಂಚದಲ್ಲಿ 1,000 ಕೋಟಿ ಮಾನವರಲ್ಲಿ ನನ್ನ ಅಂದಾಜ 100 ಜನ ಇರ್ಬೋದು. ಬೆಂಗಳೂರಿನಲ್ಲಿ 2, ಇಡೀ ನಮ್ಮ ಕರ್ನಾಟಕದಲ್ಲಿ 50 ಜನ ಇರ್ಬೋದೇನೋ. ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ 100 ಜನ ಅಗ್ನಿಹೋತ್ರ ಇರ್ಬೋದು. ಅವರೆಲ್ಲರಿಗೂ ಹೆಸರು ಯಜಮಾನ. ಇನ್ನು ವೇದಾಧ್ಯಯನ ಮಾಡಿರುವಂತಹ ಮಹಾತ್ಮರು ಇಡೀ ಪ್ರಪಂಚದಲ್ಲಿ 1 ಲಕ್ಷ ಸಿಕ್ಬಹುದು. 1 ಲಕ್ಷ ಬ್ರಾಹ್ಮಣೋತ್ತಮರು, ವೇದಾಧ್ಯಯನ ಸಂಪನ್ನರು, 100 ಅಗ್ನಿಹೋತ್ರಿಗಳಿದ್ದಾರೆ. ಇವರಲ್ಲಿ ಎಷ್ಟು ಕಷ್ಟಪಡ್ತಾರೆ? ವೇದಾಧ್ಯಯನ ಮಾಡಬೇಕು ಅಂದ್ರೆ ಶಿಖಾವಂತರಾಗಿರ್ಬೇಕು, ಸದಾಚಾರ ಸಂಪನ್ನರಾಗಿರ್ಬೇಕು, ಉಪನೀತರಾಗಿರ್ಬೇಕು, ತ್ರಿಕಾಲ ಸಂಧ್ಯಾ. ಬಹಳ ಕಷ್ಟ. ಅಂಥವರನ್ನು ನೀವು ಅವಿದ್ಯಾವಂತರು ಕರಿಬೋದ? ತಪ್ಪಲ್ವಾ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ತೀವಿ. ಇದು ನಿಜವಾದವೇನ ಅಂತ. ಸಯೇಷಃ ಯಜಮಾನ ಯಜ್ಞಾಯುಧಿ ಅಂಜಸ ಸ್ವರ್ಗಂ ಲೋಕಂ ಯಾತಿ. ಒಂದಾಯ್ತು. ಇನ್ನೊಂದು ಕರ್ತಂ ಪತಿಷ್ಯಾಮಿ ಕೇವಂ ಅಮೃತಾದಾತ್ಮಾನಂ ಜುಗುಪ್ಸೇತಿ. ಬಹಳ ಚೆನ್ನಾಗಿ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ
ದೂರಾತ್ ಗಂಧೋವಾತ್ ಏವಂ ಪುಣ್ಯಸ್ಯ ಕರ್ಮಣೋ ದೂರಾತ್ ಗಂಧೋವಾತಿ. ವೇದ ಮಂತ್ರ, ಪವಿತ್ರವಾದ ವೇದಗಳು ಅಪೌರುಷೇಯವಾದ ವೇದಗಳು. ನನಗೆ ತುಂಬಾ ಸಂಕಟವಾಗುತ್ತೆ. ವೇದಾಧ್ಯಯನ ಮಾಡುವಂತ ವಿದ್ಯಾರ್ಥಿಗಳೇ ಇಲ್ವಲ್ಲ ಸ್ವಾಮಿ. ಹೋಗ್ತಾ ಹೋಗ್ತಾ ಹ್ರಾಸವಾಗ್ತದೆ. ಆಮೇಲೆ ಶಿಖಾವಂತರಾಗಿರುವ ಪುರೋಹಿತರ ಇಲ್ಲ. ಎಲ್ಲ ಪುರೋಹಿತರು ಕೂಡ ಕ್ರಾಪ್ ಮಾಡಿಕೊಂಡು ಚೂರು ಚುಚ್ಚಿಟ್ಕೊಂಡಿರ್ತಾರೆ. ಇಲ್ಲಿ ಕಲಿ ಪ್ರವೇಶ ಜೋರಾಗಿದೆ. ವೇದಗಳೆಲ್ಲ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ವೇದವೆಲ್ಲ ಕ್ಷೀಣವಾಗ್ತಾ ಇದೆ. ಅಲ್ಲೊಬ್ಬ ಇಲ್ಲೊಬ್ಬ ಎನ್ನುವಂತೆ ಈ ಬೆಂಗಳೂರಿನಲ್ಲಿ ವೇದ ಪುರುಷರು ಪುರೋಹಿತರು ಸುಮಾರು 50,000 ಜನ ಇದ್ದಾರೆ. ಅವರೆಲ್ಲ ಮಹಾತ್ಮರಲ್ಲವೇ. 50,000 ಜನದಲ್ಲಿ ಪೂರ್ಣ ವೇದಾಧ್ಯಯನ ಮಾಡಿರುವಂತಹ ಮಹಾತ್ಮರು 1,000 ಜನ ಸಿಗ್ತಾರೆ. 1 ಕೋಟಿ ಜನಗಳಲ್ಲಿ 1,000 ಜನಗಳು ವೇದಾಧ್ಯಯನ ಸಂಪನ್ನರು, ಸದಾಚಾರ ಸಂಪನ್ನರು ಅಂದ್ರೆ ಅವರು ಒಂದ್ಯರಲ್ಲವೇ. ನಮಸ್ಕಾರ ಮಾಡಬೇಕು. ವೇದ ಶಿವ ಶಿವೋ ವೇದ ವೇದಾಧ್ಯಾಯಿ ಸದಾ ಶಿವ ತಸ್ಮಾತ್ ಸರ್ವ ಪ್ರಯತ್ನೇನ ವೇದಾಧ್ಯಾಯಿನ ಮರ್ಚಯಿ. ವೇದ ಭಗವಂತನ ವಾಣಿ, ವೇದ ಅಪೌರುಷೇಯ, ವೇದ ಪರಮ ಪವಿತ್ರವಾದದ್ದು. ವೇದಗಳಿಂದ ಎಲ್ಲಾ ಪಾಪಗಳು ನಾಶವಾಗುತ್ತೆ. ಇಂಥ ವೇದಾಧ್ಯಯನ ಸಂಪನ್ನರಾಗಿರುವಂತಹ ಮಹಾತ್ಮರನ್ನ ನೀವು ಅವಿದ್ಯಾವಂತರು ಅಂತ ಹೇಳುವುದು ತಪ್ಪಲ್ಲವೇ ಅಂತ ಕೇಳ್ತಾ ಇದ್ದಾರೆ. ಗರ್ತಂ ಪತಿಷ್ಯಾಮಿ, ನಾನೇನಾದ್ರೂ ಪಾಪ ಕರ್ಮವನ್ನ ಮಾಡಿಬಿಟ್ಟರೆ, ಶಾಸ್ತ್ರಗಳಲ್ಲಿ ನಿಷಿದ್ಧವಾಗಿರುವ ಅನಾಚಾರವನ್ನು ಮಾಡಿಬಿಟ್ರೆ, ಗರ್ತ ಅಂದ್ರೆ ನರಕ, ನರಕಕ್ಕೆ ಹೋಗ್ತೇನೆ ನಾನು, ಗುಂಡಿ ಬಿದ್ದು ಬಿಡ್ತೇನೆ ಬೇಡಪ್ಪ ಅಂತ ಹೇಳ್ಬಿಡ್ತಾರೆ. ಅತ್ಯಾಚಾರ, ಅನಾಚಾರ, ದುರಾಚಾರಗಳೆಲ್ಲವೂ ಕೂಡ ಶಾಸ್ತ್ರ ನಿಷಿದ್ಧ ಕರ್ಮ. ಅದನ್ನು ಬಿಟ್ಟು ಶಾಸ್ತ್ರ ವಿಹಿತವಾದಂತಹ ಕರ್ಮಾನುಷ್ಠಾನ ಮಾಡ್ತಾ ಇದ್ದಾನೆ. ಇತ್ಯಾದಿ ವಚನ ಬಲೇನ, ಇದೇ ಮುಂತಾಗಿರುವಂತಹ ವಚನ ಶ್ರುತಿ ವಾಕ್ಯಗಳ ಬಲದಿಂದ ದೇಹ ವ್ಯತಿರಿಕ್ತ ಅಹಂ ಪ್ರತ್ಯಯ ಗಮ್ಯ, ನಾನು ಅಹಂ ಪ್ರತ್ಯಯ ಗಮ್ಯನಾಗಿರುವ ಜೀವಾತ್ಮ, ನಾನು ದೇಹ ವ್ಯತಿರಿಕ್ತನಾಗಿದ್ದೇನೆ. ದೇಹ ನಾನಲ್ಲ, ದೇಹ ಅನಿತ್ಯವಾದದ್ದು, ದೇಹ ಬಿದ್ದೋಗುತ್ತೆ, ನಾನು ಅಮೃತನಾಗಿದ್ದೇನೆ ಅಂತ ತಿಳ್ಕೊಂಡೆ. ಅಹಂ ಪ್ರತ್ಯಯ ಗಮ್ಯ ಆತ್ಮ, ನಾನು 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 ಅನ್ನುವಂತ ಪ್ರತ್ಯಯ ಉಂಟಲ್ಲ, ಅದಕ್ಕೆ ಗಮ್ಯನಾಗಿರುವ ಆತ್ಮನೇ ನಾನು ಎಂದು ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಪ್ರತ್ಯಭಿಜ್ಞಾ ಶ್ರವಣೆ ಪ್ರತ್ಯಭಿಜ್ಞಾ ಆಶ್ರಯನೇನ, ಈ ನಾನು ಇವಾಗಿದ್ದೇನೆ, ಸತ್ತ ಮೇಲೆ ಇನ್ನೊಂದು ದೇಹವನ್ನು ಪಡ್ಕೊಂಡು ಅಲ್ಲೋ ನಾನಿರ್ತೇನೆ. ನಾನು ಎನ್ನುವಂತಹ ತತ್ವ ಪ್ರತ್ಯಭಿಜ್ಞಾ, ಹಿಂದಿನ ಜನ್ಮದಲ್ಲಿ ಇದ್ದ ನಾನೇ ಈ ಜನ್ಮದಲ್ಲಿ ನಾನಾಗಿದ್ದೇನೆ ಎಂದು ತಿಳಿದುಕೊಂಡು ಹೋಗುತ್ತಿರುವಂತಹ ಜನಗಳು ಈ ವಿಶಾಲ ಪ್ರಪಂಚದಲ್ಲಿ ಬಹಳ ಕಮ್ಮಿ ಇದೆ. ನೋಡಿ, 1,000 ಕೋಟಿ ಮಾನವರ ಪೈಕಿ ಎಷ್ಟು ಜನಗಳಿಗೆ ಬದುಕಿರುವಾಗ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ? ಒಂದು 10 ಜನ ಸಿಕ್ಕಿರ್ಬೋದು. 10 ಜನ. ಭಾರತದಲ್ಲಿರುವ 100 ಕೋಟಿ 150 ಕೋಟಿ ಮಾನವರ ಪೈಕಿ ಜೀವಂತರಾಗಿರುವವರಿಗೆ, ಬದುಕಿರುವವರಿಗೆ ಭಾರತ ರತ್ನ ಪ್ರಶಸ್ತಿ ಒಂದು 10 ಜನ 20 ಜನ ಸಿಕ್ಕಿರ್ಬೋದು. ಅವರೆಲ್ಲರೂ ಮಹಾ ವಿದ್ವಾಂಸರಲ್ಲವೇ? ಅವರೆಲ್ಲರೂ ಕೂಡ ಪುಣ್ಯಾತ್ಮರಲ್ಲವೇ? ಅವರನ್ನು ನೀವು ಅವಿದ್ಯಾವಂತರು ಹೇಳುವುದು ಸರಿಯಲ್ಲ ಅಂತ ಪೂರ್ವ ಪಕ್ಷ. ನಚ ಪೂಜ್ಯ ಸದ್ಗುರುಗಳು ಮೊದಲೇ ನಹಿ ನಚ ನತು ನೋಡ್ತಾ ಬನ್ನಿ. ಇದು ಭಾಷ್ಯ ಶೈಲಿ. 138ನೇ ಪುಟದಲ್ಲಿ ಹಿಂದಕ್ಕೆ ಹೋಗಿ
ನ ಚ ತತ್ತದುಪಾಯ ಪ್ರಕಾಶನಾಯ ನ ಚ ಅವಿದ್ಯಾವಂತಂ ನ ಚ ಕಶ್ಚಿದಪಿ 139ನೇ ಪುಟದಲ್ಲಿ ನಹಿ ಅವಿದಿತ್ವ ನ ಚ ಲೋಕದ್ವಯ ಸಂಬದ್ಧಸ್ಯ. ಇದು ಸಾಹಿತ್ಯದ ಶೈಲಿ. ಈ ಶೈಲಿ ನೋಡ್ಬಿಟ್ರೆ ಭಗವತ್ಪಾದ ಶಂಕರಾಚಾರ್ಯರವರು ಕೇಳ್ತಾ ಕೇಳ್ತಾ ತಲೆದೂಗ್ತಾರೆ. ಆಹಾ ಆಹಾ ಆಹಾ, ಎಷ್ಟು ಚೆನ್ನಾಗಿದೆ. ಈ ಪುಣ್ಯಾತ್ಮ ಯಾರು ಬರ್ದಿದ್ದಾನೋ ನಾನೇ ಅವನು, ಅವನೇ ನಾನು, ಅವರೇ ಹೇಳ್ತಾರೆ. ಇದು ನೋಡಿ, ಸನ್ಯಾಸಿಗಳು ಮಾಡಬೇಕಾಗಿರುವಂತ ನಿತ್ಯಾನುಷ್ಠಾನ ಬೇರೆ ಯಾವುದು ಮಾಡದೇ ಇದ್ದು ಬರಲ್ಲ. ವೇದಾಂತ ಭಾಷ್ಯ ಚಿಂತನೆಗಿಂತ ಶ್ರೇಷ್ಠವಾದಂತಹ ಸಾಧನವಿಲ್ಲ ಸನ್ಯಾಸಿಗಳಿಗೆ. ಪೂಜ್ಯ ಸದ್ಗುರುಗಳು ತಾವು ಸ್ವತಃ ಶುದ್ಧ ವೇದಾಂತಿಗಳಾಗಿದ್ಕೊಂಡು ವೇದಾಂತ ಚಿಂತನೆ ಮಾಡುತ್ತಾ ವೇದಾಂತ ಗ್ರಂಥ ರಚನೆಗಳನ್ನು ಮಾಡಿದ್ದಾರೆ. ಬಹಳ ವಿಶೇಷ. ಗ್ರಂಥ ರಚನೆ ಸುಲಭವಾದ ಕೆಲಸವಲ್ಲ. ನಚ ಸಾಧ್ಯವಿಲ್ಲ. ಲೋಕದ್ವಯ ಸಂಬದ್ಧಸ್ಯ ಏಕಸ್ಯ ಆತ್ಮನಃ ಅವೇದನೆ ಸ್ವರ್ಗಕಾಮೋ ಯಜೇತ ಇತ್ಯೇವಮಾದೀನಾಂ ಶಾಸ್ತ್ರಾಣಾಂ ಅರ್ಥವತ್ತಾಂ ಆಕಲಯಿತುಂ ಶಕ್ನುಯಾತ್ ಕಶ್ಚಿತ್ ನ ಚ ಶಕ್ನುಯಾತ್ ತದುಕ್ತ ಕರ್ಮಸು ಪ್ರವರ್ತಿತುಂ ವಾ ಸಮೀಹೇತ. ಅರ್ಥ ಇದೆ. ನಾನು ಓದಿ ಪಾಠ ಮಾಡುವಾಗ ನಚ ಲೋಕದ್ವಯ ಸಂಬಂಧಸ್ಯ ಅಂದೆ. ಮತ್ತೊಮ್ಮೆ ಓದೋದು ನಚ ಲೋಕದ್ವಯ ಸಂಬಂಧಸ್ಯ ಏಕಸ್ಯಾತ್ ಅಲ್ಲ. ತಪ್ಪು ಓದ್ತಾ ಇದೀಯಾ? ಸರಿಯಾಗೋದು. ಗುರುಗಳ ನೋಡಪ್ಪ ಮಗು, ಲೋಕದ್ವಯ ಸಂಬದ್ಧಸ್ಯ ಇದೆ, ನೀ ಸಂಬಂಧಸ್ಯ ಅಂತ ಓದ್ತಾ ಇದೀಯ, ತಪ್ಪು ಒಂದು. ನನಗೆ ಸಂಬಂಧ ಎನ್ನುವ ಪದ ಗೊತ್ತು, ಸಂಬದ್ಧ ಗೊತ್ತಿಲ್ಲ, ಅವಾಗ ಗೊತ್ತಿದ್ದಿಲ್ಲ. ಆದ್ರಿಂದ ಸಂಬಂಧ ಪಿಂಟಾಗಿದ್ದರೂ ಸಹಿತ ಸಂಬಂಧ ಓದ್ಬಿಟ್ಟೆ. ಪಕ್ಕ ಹೇಳಿದ್ರು ತುಂಬಾ ಸೂಕ್ಷ್ಮ. ಗಟ್ಟಿಯಾಗಿ ಓದೋರು ಓದುವ ತಪ್ಪಿದ್ರೆ ತಪ್ಪು ನಿಲ್ಲುವನ್ನು ತಿರ್ತಾ ಇದ್ರು ಅಂತ ಕಾರುಣ್ಯ ಸಿಂಧುಗಳಾದ ಪರಮ ಕಾರುಣ್ಯ ಮೂರ್ತಿಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮ. ಮತ್ತೊಮ್ಮೆ ವಾಕ್ಯ ನೋಡಿ. ಲೋಕದ್ವಯ ಸಂಬದ್ಧಸ್ಯ ಏಕಸ್ಯ ಆತ್ಮನಃ ಅವೇದನೆ ಸ್ವರ್ಗಕಾಮೋ ಯಜೇತ ಇತ್ಯೇವಮಾದೀನಾಂ ಶಾಸ್ತ್ರಾಣಾಂ ಅರ್ಥವತ್ತಾಂ ಆಕಲಯಿತುಂ ಕಶ್ಚಿದಪಿ ನ ಚ ಶಕ್ನುಯಾತ್ ತದುಕ್ತ ಕರ್ಮಸು ಪ್ರವರ್ತಿತುಂ ವಾ ನ ಚ ಸಮೀಹೇತ. ಅನ್ವಯ. ವಾಕ್ಯ ಬರಿಬೇಕಾದ್ರೆ ಗಂಭೀರವಾಗಿದೆ. ಭಾಷ್ಯಂ ಪ್ರಸನ್ನ ಗಂಭೀರಂ. ಭಾಮತಿಗಾರ್ ಹೇಳ್ತಾರೆ, ಶಾಂಕರ ಬ್ರಹ್ಮಸೂತ್ರ ಭಾಷ್ಯವು ಪ್ರಸನ್ನವಾಗಿದೆ, ಗಂಭೀರವಾಗಿದೆ. ಅದನ್ನ ನಾನು ವ್ಯಾಖ್ಯಾನ ಮಾಡ್ತೀನಿ ಇದ್ದಾರೆ. ಲೋಕದ್ವಯ ಸಂಬದ್ಧ ಅಹಂ. ನಾನು ಎರಡೂ ಲೋಕಗಳಿಗೂ ಸಂಬಂಧಪಟ್ಟಿದ್ದೇನೆ. ಒಂದು ಭೂಲೋಕ, ಮತ್ತೊಂದು ಸ್ವರ್ಗಲೋಕ. ಎರಡೂ ಲೋಕಗಳಿಗೆ ಅಹಂ ನಾನು ಸಂಬದ್ಧ, ಸಂಬಂಧೇನ ಯುಕ್ತ ಸಂಬದ್ಧ. ಎರಡೂ ಲೋಕಗಳಿಗೆ ಸಂಬಂಧಪಟ್ಟಿದ್ದೇನೆ. ಏಕಸ್ಯಾತ್ಮನಃ, ಆತ್ಮ ಒಬ್ಬನೇ. ಭೂಲೋಕದಲ್ಲಿ ಯಾವಾತನು ಅಗ್ನಿಹೋತ್ರವನ್ನ ಮಾಡಿದ್ದಾನೆಯೋ ಅದೇ ಆತ್ಮ ಸ್ವರ್ಗಲೋಕಕ್ಕೋಗಿ ಸ್ವರ್ಗ ಸುಖವನ್ನ ಅನುಭವಿಸ್ತಾನೆ ಎಂದು ಅವೇದನೆ ತಿಳಿಯದೆ ಹೋದರೆ ಅಜ್ಞಾನೇ. ಹಾಗೆ ವಾಕ್ಯ. ಒಬ್ಬ ಮನುಷ್ಯನ ಗೊತ್ತಿಲ್ಲ ನಾನು ಈ ಲೋಕಕ್ಕೂ ಸ್ವರ್ಗಲೋಕಕ್ಕೂ ಸಂಬಂಧಪಟ್ಟಿದ್ದೇನೆ ಎನ್ನುವಂತ ಗೊತ್ತಿಲ್ಲ. ಅಂಥವನು ಸ್ವರ್ಗಕಾಮೋ ಯಜೇತ, ಸ್ವರ್ಗಕಾಮನಾದವನು ಯಜ್ಞ ಮಾಡಬೇಕು ಎಂದು
ಇತ್ಯೇವಮಾದೀನಾಂ ಶಾಸ್ತ್ರಾಣಂ ಇದೇ ಮುಂತಾಗಿರುವ ಶಾಸ್ತ್ರಗಳಿಗೆ ಅರ್ಥವತ್ತಾಂ ನಿಜವಾಗಿರುವಂತ ಅರ್ಥವನ್ನ ನಚ ಆಕಲಯಿತು ಶಕ್ತಿಯಾತ್ ಆಕಲಯಿತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆಕಲಯತಿ ಸಮ್ಯಕ್ ಜಾನಾತಿ ಒಂದು ವಾಕ್ಯ ಇದೆ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ಸ್ವರ್ಗವನ್ನು ಬಯಸುವಂತ ಮನುಷ್ಯರು ಜ್ಯೋತಿಷ್ಠೋಮ ಯಾಗವನ್ನ ಮಾಡಬೇಕು. ಆ ವಾಕ್ಯಕ್ಕೆ ಅರ್ಥವಾಗ್ಬೇಕಾದ್ರೆ ಅರ್ಥ ಮಾಡಿಕೊಂಡು ಅವ್ರ ಅಗ್ನಿಹೋತ್ರ ಮಾಡ್ಬೇಕಾದ್ರೆ ಗೊತ್ತಿರ್ಬೇಕು. ನಾನು ಈ ಲೋಕಕ್ಕೂ ಸ್ವರ್ಗ ಲೋಕಕ್ಕೂ ಸಂಬಂಧಪಟ್ಟಿದ್ದೇನೆ. ಈ ಲೋಕದಲ್ಲಿ ನಾನು ಈ ದೇಹವುಳ್ಳವನಾಗಿದ್ದೇನೆ. ನನ್ನ ಪ್ರಾರಬ್ಧ ಕಳೆದ ಕೂಡಲೇ ದೇಹ ಬಿದ್ದೋಗುತ್ತೆ, ನಾನು ಸಾಯುವುದಿಲ್ಲ. ಬಾ ಭಗವಂತ ಹೇಳ ಭಗವದ್ಗೀತೆಯಲ್ಲಿ ವಾಸಾಂತಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಗೊತ್ತಿರ್ಬೇಕು ಅವನಿಗೆ. ಹೀಗೆ ತಿಳಿದುಕೊಳ್ಳದೆ ಹೋದರೆ ಅವನಿಗೆ ಸ್ವರ್ಗಕಾಮೋ ಯಜೇತ ಎನ್ನುವಂತಹ ವಾಕ್ಯಕ್ಕೆ ಅರ್ಥ ಗೊತ್ತಾಗೋದಿಲ್ಲ. ನಂತರ ಅದೇ ರೀತಿಯಲ್ಲಿ ಅಗ್ನಿಹೋತ್ರಾದಿ ಕರ್ಮಗಳಲ್ಲಿ ಪ್ರವರ್ತಿತು ಮುಂದುವರಿಯುವುದಕ್ಕೆ ನಚ ಸಮೀಹೇತ ಪ್ರಯತ್ನ ಮಾಡಲಾರ. ಹೌದಾ? ಇವತ್ತಿನ ಕಾಲದಲ್ಲಿ 100ಕ್ಕೆ 99 ಜನ ನಾಸ್ತಿಕರು. ಭಗವಂತನ ವಿಲಾಸ. 100 ಕೋಟಿ ಮಾನವರಲ್ಲಿ 1000 ಜನ ಆಸ್ತಿಕರಿರಬಹುದು. ಅವರನ್ನ ನೀವು ಅವಿದ್ಯಾವಂತರು ಅಂತ ಹೇಳಬಹುದಾ? ನಾಸ್ತಿಕರ ಜೊತೆಯಲ್ಲಿರುವಂತಹ ಆಸ್ತಿಕರನ್ನೂ ಕೂಡ ಅವಿದ್ಯಾವಂತರು ಅಂತ ಹೇಳುವುದು ತಪ್ಪು. ನಾಸ್ತಿಕರದ ಅವಿದ್ಯಾವಂತರು ಕರೀರಿ, ಪರವಾಗಿಲ್ಲ. ಯಾರಿಗೆ ಸದಾಚಾರವಿಲ್ಲವೋ, ಯಾರು ಬ್ರಾಹ್ಮಣರಾಗಿದ್ದುಕೊಂಡು ಸಂಧ್ಯಾ ವಂದನೆ ಮಾಡ್ತಾ ಇಲ್ಲವೋ, ಯಾರು ಬ್ರಾಹ್ಮಣರಾಗಿದ್ದುಕೊಂಡು ಅಗ್ನಿಹೋತ್ರ ಅನುಷ್ಠಾನ ಮಾಡ್ತಾ ಇಲ್ಲವೋ, ಯಾರು ಬ್ರಾಹ್ಮಣರಾಗಿ ಹುಟ್ಟಿ ವೇದಾಧ್ಯಯನ ಮಾಡ್ತಾ ಇಲ್ವೋ, ಅನಾಚಾರ ದುರಾಚಾರ ನಿರತರಾಗಿದ್ದಾರೆಯೋ ಅಂಥವರನ್ನ ಬೇಕಾದ್ರೆ ಅವಿದ್ಯಾವಂತರು ಅಂತಾನೆ. ಆದರೆ 100 ಕೋಟಿ ಮಾನವರಲ್ಲಿ 100 ಜನ ಬಹಳ ಕಷ್ಟಪಟ್ಕೊಂಡು ಜನ್ಮಾಂತರ ಲೋಕಾಂತರದಲ್ಲಿ ನಂಬಿಕೆ ಉಳ್ಳವರಾಗಿ ಸದಾಚಾರ ಸಂಪನ್ನರಾಗಿ ಅಗ್ನಿಹೋತ್ರಾದಿ ನಿತ್ಯ ಕರ್ಮಾನುಷ್ಠಾನವನ್ನ ಯಾರು ಮಾಡ್ತಾ ಇದ್ದಾರೆಯೋ ಅಂಥವರನ್ನೂ ಕೂಡ ನೀವು ಅವಿದ್ಯಾವಂತರು ಅಂತ ಹೇಳುವುದು ತಪ್ಪು ಅಂತ ಪೂರ್ವ ಪಕ್ಷ. ಚೆನ್ನಾಗಿದೆ. ನಚ ಮತ್ ನಚ ಬಂತು ಪಟ್ಟಿ ಹಾಕಿ ಈ ಸುಗಮ ವ್ಯಾಖ್ಯಾನದಲ್ಲಿ ಎಷ್ಟು ಕಡೆ ಪೂಜ್ಯ ಸದ್ಗುರುಗಳು ನಚ ನಸೋ ನಹಿ ಅಂತ ಬಳಸಿದ್ದಾರೆ ಅಂತ. ಇದು ಪಾತಂಜಲ ಮಹಾಭಾಷ್ಯದ ಶೈಲಿ, ಶಾಂಕರ ಬ್ರಹ್ಮಸೂತ್ರ ಭಾಷ್ಯದ ಶೈಲಿ. ಅದೇ ಶೈಲಿಯನ್ನೇ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅನುಸರಿಸುತ್ತಿದ್ದಾರೆ. ಬಹಳ ಬಹಳ ಆನಂದವಾಗಿದೆ. ನಚ ಪಶ್ವಾದೀನಪಿ ಅಧಿಕುರುವಂತೆ ಶಾಸ್ತ್ರಾಣಿ ಯೇನ ಅಧಿಕಾರಿ ದ್ವಾರ ಅವಿದ್ಯಾವದ್ವಿಷಯತ್ವಂ ಸ್ಯಾದಪಿ ತೇಷಾಂ ಶಾಸ್ತ್ರಾಣಾಂ. ಪೂರ್ವ ಪಶ್ಚಿಮ ಹೇಳ್ಬಿಟ್ಟ. ಏನಿಲ್ಲ ಅವನು? ಕಥಂ ಪುನಃ ಅವಿದ್ಯಾವದ್ವಿಷಯಾನಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ. ಹೌದಾ? ಆ ಒಂದು ವಾಕ್ಯಕ್ಕೆ ಪೂಜ್ಯ ಸದ್ಗುರುಗಳು 6 ಪುಟ ವ್ಯಾಖ್ಯಾನ ಬಂದಿದೆ, ಅರ್ಥವಾಗಿದೆ. ಅಧ್ಯಾಸ ಭಾಷ್ಯದ ಸಾರವನ್ನ, ಅಧ್ಯಾಸ ಭಾಷ್ಯದ ತಾತ್ಪರ್ಯವನ್ನ, ಅಧ್ಯಾಸ ಭಾಷ್ಯದ ಮರ್ಮವನ್ನ ಅರ್ಥ ಮಾಡಿಕೊಂಡಿರುವ ಏಕೈಕ ಯತಿ ಪುಂಗವರೆಂದಾನೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಸಂಶಯ. ಬಾ, ಎಂಥ ಸದ್ಗುರುಗಳ ನೇರವಾದ ವಾಕ್ಯ,
ಸುಗಮ ಇದನ್ನ ಓದ್ತಾ ಇದ್ದೀವಲ್ಲ, ನಾವೆಂಥ ಭಾಗ್ಯವಂತ ತಿಳ್ಕೋಬೇಕು. ಮಾನವರ ಹುಟ್ಟಿದ್ದೇವೆ ಸ್ವಾಮಿ, ಮಾನವ ಜನ್ಮ ಸುಲಭವಲ್ಲ. ಹಿಂದೆ ಜನ್ಮದಲ್ಲಿ ಮಾಡಿರುವ ಏನೋ ಪುಣ್ಯ ಕರ್ಮದ ಫಲವ ಮಾನವರಾಗಿ ಹುಟ್ಟಿದ್ದೇವೆ. ಮಾನವರಾದ ನಾವು ಮೋಕ್ಷ ಮಾರ್ಗದ ಮುಂದುವರಿಬೇಡ್ವೆ. ಮೋಕ್ಷ ಮಾರ್ಗ ಮುಂದುವರಿಯದೆ ಹೋದ್ರೆ ನಾವು ಮಾಡಿದ್ದೆಲ್ಲ ವ್ಯರ್ಥ. ಇನ್ನೊಂದು ಪಾಯಿಂಟ್, ಶಾಸ್ತ್ರಾಣಿ, ಶಾಸ್ತ್ರಂ ಶಾಸ್ತ್ರೇ ಶಾಸ್ತ್ರಾಣಿ ವೇದಾಹ. ನನ್ನ ಹೇಳಿದ್ದೇನೆ, ವೇದಃ ಶಾಸ್ತ್ರಂ ಆಮ್ನಾಯ ಆಗಮ ಶ್ರುತಿ ಎಲ್ಲವನ್ನೇ. ಶಾಸ್ತ್ರಗಳು ಪಶ್ವಾದೀನಪಿ ಅಧಿಕುರುವಂತಿ, ಪಶುಗಳನ್ನ ಕರ್ಮಗಳಿಗೆ ಅಧಿಕಾರಿಗಳನ್ನ ಹೇಳ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಒಂದು ಬೆಕ್ಕಿದೆ, ಪಕ್ಕದ ಮನೆಯಲ್ಲಿ ಒಂದು ನಾಯಿ ಇದೆ, ಪಕ್ಕದ ಮನೆಯಲ್ಲಿ 4 ಹಸು ಇದೆ. ಅವುಗಳಿಗೆ ಅಗ್ನಿಹೋತ್ರಾನುಷ್ಠಾನ ಉಂಟೆ? ಪಶುಗಳನ್ನ ಪಶ್ವಾದಿ ಪಶು ಪಕ್ಷಿಗಳನ್ನ ಕುರಿತು ಶಾಸ್ತ್ರಗಳು ಅಧಿಕರುವಂತಿ ಅಧಿಕಾರ ಕೊಡ್ತಾ ಇಲ್ಲ. ಒಂದು 10 ಹಸು ಇದೆ. ಎಲ್ಲಿ ಹಸುಗಳೇ, ನೀವೆಲ್ಲರೂ ಯಜ್ಞವನ್ನ ಮಾಡಬೇಕು, ಯಜ್ಞ ಮಾಡದೆ ಹೋದ್ರೆ ಮುಂದಿನ ಜನ್ಮದಲ್ಲಿ ನರಕವಾಗುತ್ತೆ ಅಂತ ಶಾಸ್ತ್ರಗಳು ಪಶುಗಳು ಹೇಳುತ್ವಾ? ಇಲ್ಲ. ಪಶು ಮುಂತಾದವುಗಳನ್ನ ಕುರಿತು ಶಾಸ್ತ್ರ ಹೊರಟಿಲ್ಲ. ಏನ ಹಾಗಿದ್ದಿದ್ದರೆ ಏನ ಅಂದ್ರೆ, ಹ್ಯಾಡ್ ಇಟ್ ಬೀನ್ ಸೋ, ಗುರುಗಳ ಉಪದೇಶ, ಹ್ಯಾಡ್ ಇಟ್ ಬೀನ್ ಸೋ, ಹಾಗೇನಾದ್ರೂ ಆಗಿ ಬಿಟ್ಟಿದ್ದರೆ ಆಗ ಅಧಿಕಾರಿ ದ್ವಾರ, ಅಧಿಕಾರಿಗಳ ಮುಖಾಂತರವಾಗಿ ಅವಿದ್ಯಾ ವಿದ್ಯೆಯನ್ನು, ಶಾಸ್ತ್ರವೆಲ್ಲವೂ ಕೂಡ ಅವಿದ್ಯಾವಂತ ವಿಷಯ ಎಂದು ಆಗಬಹುದಾಗಿತ್ತು. ಹಸು ಅವಿದ್ಯಾವಂತ, ಕುದುರೆ ಅವಿದ್ಯಾವಂತ, ಆನೆ ಅವಿದ್ಯಾವಂತ, ಬುದ್ಧಿ ಇಲ್ಲ ಅಂತೆ. ಆನೆ ತುಂಬಾ ಬುದ್ಧಿ ಇದೆ, ಈ ಲೋಕಾಂತ ಜನ್ಮ ಅಂತ ಬುದ್ಧಿ ಇಲ್ಲ. ಒಂದು ಉದಾಹರಣೆ, ಒಬ್ಬ ಸನ್ಯಾಸಿ, ಮಹಾತ್ಮ, ಬ್ರಹ್ಮಜ್ಞಾನಿ, ನೈತಿಕ ಬ್ರಹ್ಮಚಾರಿ, ಅವನು ಹೋಗ್ತಾ ಇದ್ದ ರಸ್ತೆಯಲ್ಲಿ ಆನೆ ಬಂತು. ಆನೆ ನಮಸ್ಕಾರ ಹೋದ. ಆನೆಗೆ ಗಜಲಕ್ಷ್ಮಿ ಅಂತ ಹೆಸರು. ನಮಸ್ಕಾರ ಮಾಡೋಣ ಅಂತ ಆನೆ ಹತ್ರಕ್ಕೆ ಹೋದ. ಆನೆ ಆ ಸನ್ಯಾಸಿಯನ್ನ ಸಾಯಿಸ್ಬಿಡ್ತು. ಸೊಂಡಲ್ಲಿ ಎತ್ಕೊಂಡು ಬಿಸಾಕ್ತು, ತಲೆ ಒಡೆದೋಯ್ತು. ಆ ಸನ್ಯಾಸಿಯ ಹೊಟ್ಟೆ ಮೇಲೆ, ತಲೆ ಮೇಲೆ ತನ್ನ ಕಾಲು ಊರ್ತು. ಸನ್ಯಾಸಿ ಸತ್ವಾದ. ಮುಂದಿನ ಜನ್ಮದಲ್ಲಿ ಆನೆಗೆ ನರಕ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ. ಶಾಸ್ತ್ರ ಹೇಳಿ ನನಗೆ ಸಂಬಂಧವಿಲ್ಲ. ನನಗೆ ಸಂಬಂಧಪಟ್ಟಿರುವಂತವರು ಮಾನವರು ಮಾತ್ರ. ಮಾನವರಿಗಾಗಿ ಶಾಸ್ತ್ರ, ಪಶು ಪಕ್ಷಿಗಳಿಗೆ ಅಲ್ಲ. ಪಶು ಪಕ್ಷಿಗಳಿಗೆ ಶಾಸ್ತ್ರ ಆಗಿ ಬಿಟ್ಟಿದ್ದರೆ ಶಾಸ್ತ್ರವನ್ನ ನೀವು ಅವಿದ್ಯಾವಂತನ ವಿಷಯ ಅಂತ ಹೇಳಬಹುದಾಗಿತ್ತು. ನೋಡಿ ಹೇಗಿದೆ ವಾಕ್ಯ, ನಚ ಪಶ್ವಾದೀನ್ ಪಶೂನ್ ಗಾಹ ಧೇನೂ ಅಶ್ವಾನ್ ಗಜಾನ್ ಮುಷ್ಟ್ರಾನ್ ಅವೀನ್ ಅಧಿಕುರುವಂತೆ ಶಾಸ್ತ್ರಾಣಿ. ಆಡು, ಕುರಿ, ನಾಯಿ, ನದಿ, ಕತ್ತೆ, ಹಂದಿ, ಆನೆ, ಸೊಂಟ, ಆನೆ, ಒಂಟೆ, ಹುಲಿ ಇವುಗಳನ್ನು ಕುರಿತು ಶಾಸ್ತ್ರ ಹೇಳ್ತಾ ಇಲ್ಲ. ಹಾಗಾಗಿ ಬಿಟ್ಟಿದ್ದಿದ್ರೆ ಅಧಿಕಾರಿ ದ್ವಾರ, ಅಧಿಕಾರಿಗಳ ವಿದ್ಯಾವಂತ, ಪಾಪ ಏನು ಬುದ್ಧಿ ಇಲ್ಲ. ಆನೆಗೆ ಬುದ್ಧಿ ಇದೆ, ಆನೆಗೆ ವೇದಾಂತ ಗೊತ್ತಿಲ್ಲ. ಆ ಆನೆ ಬುದ್ಧಿ ಇದ್ದಿದ್ದರೆ ಆ ಸನ್ಯಾಸಿಯನ್ನ ಅದು ಕೊಲ್ತಾ ಇತ್ತ? ಅದಕ್ಕೇನು, ಯಾರು ಸನ್ಯಾಸಿ ಬರ್ತಾರೋ ಮುಟ್ತಾರೋ ಸಾಯಿಸ್ಬೇಕಷ್ಟೆ. ಸಿಂಹ, ಹುಲಿ ಸಾಯಿಸ್ಬಿಡುತ್ತೆ. ತಪ್ಪಲ್ಲ, ತಪ್ಪಲ್ಲ, ಬುದ್ಧಿ ಇಲ್ಲ. ಅಂಥವುಗಳನ್ನ ಬೇಕಾದರೆ ಅವಿದ್ಯಾವಂತ ಪ್ರಾಣಿಗಳು ಸೇರ್ಬೋದಾಗಿತ್ತು. ಮನುಷ್ಯರನ್ನ ಕುರಿತು ಹೊರಟಿರುವಂತ ವೇದ ಶಾಸ್ತ್ರಗಳನ್ನ ನೀವು ಅವಿದ್ಯಾವದ್ ವಿಷಯಾನಿ ಅಂತ ಹೇಳುವುದು ತಪ್ಪು.
ಇದನ್ನು ಬರೆದಿರುವಂತ ಜೀವಂತರಾಗಿರುವ ಮಹಾತ್ಮರಾದ ಸದ್ಗುರುಗಳು ನನ್ನ ಪಾಠ ಮಾಡಿದ್ದಾರೆ. ವಾಕ್ಯಗಳೇ ಹೀಗಿರಬೇಕಾದರೆ ಅವರ ಉಪದೇಶ ಕ್ರಮ, ಪಾಠಕ್ರಮ ಹೇಗಿತ್ತು ಎನ್ನುವುದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಮುಂದೆ ನೋಡಿ, ಅರ್ಥಿ ಸಮರ್ಥೋ ವಿದ್ವಾನಿತಿ ಅಧಿಕಾರಿ ವಿಶೇಷಣಂ. ಇದೆಲ್ಲ ಪೂರ್ವ ಮೀಮಾಂಸಾ ದರ್ಶನದ ನ್ಯಾಯ. ಅಧಿಕಾರಿ ವಿಶೇಷಣಂ, ಶಾಸ್ತ್ರಗಳಲ್ಲಿ ಹೇಳಿರುವಂತ ಶೌಚ ಸ್ಮಾರ್ಥ ಕರ್ಮಗಳಿಗೆ ಅಧಿಕಾರಿಗಳು ಯಾರೋ? ಮನುಷ್ಯರು. ಎಲ್ಲ ಮನುಷ್ಯರು ಅಲ್ಲ. ಆ ಮನುಷ್ಯರಲ್ಲಿ 3 ಯೋಗ್ಯತೆ ಉಳ್ಳವರು: ಅರ್ಥಿ ಅಧಿಕ್ರಿಯತೆ, ಸಮರ್ಥ ಅಧಿಕ್ರಿಯತೆ, ವಿದ್ವಾನ್ ಅಧಿಕ್ರಿಯತೆ. ಇನ್ನೊಂದು ಬಕ್ಕಂಬಳಿ ಅಪರ್ಯುದಸ್ತ ಅಧಿಕ್ರಿಯತೆ. ಅಪರ್ಯುದಸ್ತ ನಾಟ್ ಪ್ರೊಹಿಬಿಟೆಡ್ ಬೈ ಶಾಸ್ತ್ರ. ಶಾಸ್ತ್ರದಿಂದ ಪ್ರತಿಷಿದ್ಧನಲ್ಲದವನು ಅಪರ್ಯುದಸ್ತ. ಪರ್ಯುದಸ್ತ ಅಂದ್ರೆ ಇವನು ಕರ್ಮ ಅನಧಿಕಾರಿ ಅಂತ ಹಿಂದೆ ಮಾಡಲ್ಪಟ್ಟಿರುವವನು. ಅಪರ್ಯುದಸ್ತ ನಿಷೇಧ ಮಾಡಲ್ಪಡದಿರುವವನೇ ಅಧಿಕಾರಿ. 4 ಯೋಗ್ಯತೆ ಬೇಕು. 1 ಅರ್ಥಿ ಅರ್ಥಯತೆ ಇತ್ಯರ್ಥಿ. ಅರ್ಥಯತೆ ಬಯಸುವವನು. ನೋಡಿ, ಮನುಷ್ಯನ ಹುಟ್ಟಿದ್ದಾನೆ, ಬೇಕಾದ ಸಂಪತ್ತಿದೆ, ಅವನಿಗೆ ಅರ್ಥಿತ್ವವಿಲ್ಲ. ನನಗೆ ಸ್ವರ್ಗ ಬೇಕಾಗಿಲ್ಲ. ಯಾರಿಗೆ ಸ್ವರ್ಗ ಬೇಕಾಗಿಲ್ಲ ಅಂತ ಹೇಳ್ತಾನೋ ಅಂತವನು ಕರ್ಮಕ್ಕೆ ಅನಧಿಕಾರಿ. ಮತ್ತೊಬ್ಬ ಹೇಳ್ತಾನೆ, ಸ್ವರ್ಗ ಅಂದೇನ್ ಸ್ವಾಮಿ? ಸ್ವರ್ಗ ಲೋಕದಲ್ಲಿ ಅರಮನೆ ಇರುತ್ತೆ. ಆಮೇಲೆ ಅರಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಸರಿ. ಆಮೇಲೆ ಅಪ್ಸರ ಸ್ತ್ರೀಯರಿರ್ತಾರೆ. ಅಲ್ಲಿ ಅರಮನೆಯಲ್ಲಿ ಎಲ್ಲ ಅನುಕೂಲವೂ ಇರುತ್ತೆ. ಬಟನ್ ಒತ್ಬಿಟ್ರೆ 24 ಗಂಟೆಗಳ ಕಾಲ ಎಳನೀರು, ಆಮೇಲೆ ಜೇನುತುಪ್ಪ, ತುಪ್ಪ, ಹಾಲು, ಸಕ್ಕರೆ ಎಲ್ಲವೂ ಸಿಕ್ಕತ್ತೆ. ಅಲ್ಲಿ ಮುಪ್ಪೇ ಬರುವುದಿಲ್ಲ. ಇದೆಲ್ಲ ಒಳ್ಳೆ ಮಾಡ್ತಾವ ಸ್ವಾಮಿ, ನಂಗೆ ಬೇಕಾಗಲ್ಲ. ಅರ್ಥಿ ಐ ವಾಂಟ್ ಇಟ್, ಅವನ ಅಧಿಕಾರಿ. ಸ್ವರ್ಗಲೋಕವನ್ನ ಬಯಸದಿರುವವನು ಅನಧಿಕಾರಿ. ಸ್ವರ್ಗಲೋಕ ಬೇಕು ಅಂತಾನಲ್ಲ, ಅವನ ಅಧಿಕಾರಿ ಅರ್ಥಿ. ಸಮರ್ಥ ಅವನು ಬ್ರಹ್ಮಚಾರಿ. ಬ್ರಹ್ಮಚಾರಿಯಾದರೆ ಸ್ವರ್ಗವಿಲ್ಲ. ಬ್ರಹ್ಮಚಾರಿ ಗುರು ಸೇವೆ ಮಾಡ್ಕೊಳ್ತಾರೆ, ಮೋಕ್ಷ ಹೊಂದಬಹುದು. ಸಮರ್ಥ ಅಂದ್ರೆ ಯೋಗ್ಯತೆ ಇರಬೇಕು, ಎಲಿಜಿಬಲ್. ಗೃಹಸ್ಥನಾಗಿರ್ಬೇಕು, ಹೆಂಡತಿ ಇರ್ಬೇಕು, ಶಿಖಾವಂತನಾಗಿರ್ಬೇಕು, ಅಧ್ಯಯನ ಮಾಡಿರ್ಬೇಕು, ಯೋಗ್ಯತೆ ಇರಬೇಕು. ಅರ್ಥಿತ್ವವಿರಬಹುದು. ಯೋಗ್ಯತೆ ಇಲ್ಲೇ ಇದೆ, ನನಗೂ ಅರ್ಥಿತ್ವವಿದೆ, ಆ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ. ನನಗೆ ಭಾರತ ರಾಷ್ಟ್ರದಲ್ಲಿ ಎಷ್ಟು ರಾಜ್ಯಗಳಿವೆ ಅಂತ ಗೊತ್ತಿಲ್ಲ. ಮಹಾತ್ಮ ಗಾಂಧಿಯವರು ಯಾವ ಸುಟ್ಟಿದ್ರು ಅಂತ ಗೊತ್ತಿಲ್ಲ. ಆಶೆ ಮಾತ್ರ ಇದೆ. ಅರ್ಥಿ ಆದ್ರೂ ಸಾಕು. ಸಮರ್ಥ ಅದಕ್ಕೆ ಪೂರ್ಣ ಸಾಮರ್ಥ್ಯವುಳ್ಳವನಾಗಿರಬೇಕು. ಸಾಕು. ವಿದ್ವಾನ್ 3ನೇ. ಎಷ್ಟು ಜನ ಬರೀತಾರೆ ಗುರುನು? ಬಾ, ಎಲ್ಲ ಪಾಠ ಮಾಡಿದ್ದಾನೆ. ಅರ್ಥಿ, ಸಮರ್ಥೋ, ವಿದ್ವಾನ್. ವಿದ್ವಾನ್ ಅಂದ್ರೆ ಬಲ್ಲವನಾಗಿರಬೇಕು, ವೇದಾಧ್ಯಯನ ಮಾಡಿರಬೇಕು, ವೇದಗಳ ಅರ್ಥವನ್ನು ಬಲ್ಲವನಾಗಿರಬೇಕು, ಅಗ್ನಿಹೋತ್ರಾನುಷ್ಠಾನದ ರಹಸ್ಯವನ್ನ ಬಲ್ಲವನಾಗಿರಬೇಕು. ಅಗ್ನಿಹೋತ್ರಾನುಷ್ಠಾನಕ್ಕೂ ಸ್ವರ್ಗಲೋಕಕ್ಕಿರುವಂತ ಸಂಬಂಧವನ್ನ ವಿದ್ವಾನ್ ತಿಳಿದವನಾಗಿರಬೇಕು. 3. 4ನೇದು ಅಪರ್ಯುದಸ್ತ. ಶಾಸ್ತ್ರದಲ್ಲಿ ಅಂತವನನ್ನ ಪ್ರತಿಷೇಧ ಮಾಡಿರಬಾರದು ಎಂದು ಅಧಿಕಾರಿ ವಿಶೇಷಣ. ಅಧಿಕಾರಿಗೆ ವಿಶೇಷ 4 ವಿಶೇಷಣ ಕೊಟ್ಟಿದ್ದಾರೆ. 4 ವಿಶೇಷಣಗಳನ್ನ ಉಳ್ಳಂತ ಮಾನವರು
1,000 ಕೋಟಿ ಮಾನವರಲ್ಲಿ 100 ಜನ ಸಿಕ್ಬೋದು. 1,000 ಕೋಟಿ ಮಾನವರಲ್ಲಿ 100 ಜನಗಳಲ್ಲಿ ಈ 100 ಜನ ಹೇಳ್ತಾರೆ, ನಮಗೆ ಸ್ವರ್ಗ ಬೇಕೋ, ನಾವು ಗೃಹಸ್ಥರಾಗಿದ್ದೇವೆ, ಅಧ್ಯಯನ ಮಾಡಿದ್ದೇವೆ, ಅಗ್ನಿಹೋತ್ರ ಅನುಷ್ಠಾನ ಮಾಡ್ತಾ ಇದ್ದೇವೆ, ಅಗ್ನಿಹೋತ್ರ ಅನುಷ್ಠಾನದ ಕ್ರಮ ಗೊತ್ತು, ಮಂತ್ರಗಳಿಗೆ ಅರ್ಥವೂ ಗೊತ್ತು, ಇಲ್ಲಿಂದ ನಾವು ಸ್ವರ್ಗಲೋಕಕ್ಕೆ ಯಾವ ಕ್ರಮದಿಂದ ಹೋಗುತ್ತೇವೆ ಎನ್ನುವುದು ನಮಗೆ ಗೊತ್ತು. ನಮ್ಮನ್ನ ಶಾಸ್ತ್ರದಲ್ಲಿ ನಿಷೇಧ ಮಾಡಿಲ್ಲ, ಆದ್ದರಿಂದ ನಾವುಗಳು ಅಧಿಕಾರಿಗಳು. 1,000 ಕೋಟಿ ಮಾನವರಲ್ಲಿ 100 ಜನ ಅಧಿಕಾರಿ. ಇವರನ್ನು ನೀವು ಅವಿದ್ಯಾವಂತರು ಹೇಳಬಹುದಾ? ಇದು ತಪ್ಪು. ತಸ್ಮಾತ್ therefore ನ ಅವಿದ್ಯಾವದ್ವಿಷಯಾನಿ ವಿಧಿಪ್ರತಿಯೇಧ ಶಾಸ್ತ್ರಾಣಿ. ಎಷ್ಟು ಚೆನ್ನಾಗಿ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮಿಗಳವರು ಅಧ್ಯಾಸ ಭಾಷ್ಯದಲ್ಲಿ ಬಂದಿರುವ ಪೂರ್ವ ಪಕ್ಷಿ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಇಂಥ ಗುರುಗಳು ಏನ್ ಕೊಡ್ಬೋದು ಸ್ವಾಮಿ? ನಾವು ಗೋಡಂಬಿ ಬೇಡ, ದಾಕ್ಷಿ ಬೇಡ, ದುಡ್ಡಂತೂ ಬೇಡ ಬೇಡ. ಏನ್ ಬೇಕು? ಕಿವಿಗಳನ್ನು ಕೊಡಿ, ಅರ್ಥ ಮಾಡ್ಕೊಳ್ಳಿ. ನಾ ಮಾನವರ ಹುಟ್ಟಿದ್ದೇವೆ, ಒಳ್ಳೆ ಅವಕಾಶ ಸಿಕ್ಕಿದೆ, ಸುಗಮ ಉಪನ್ಯಾಸವನ್ನ ಕೇಳುವಂತ ಸೌಭಾಗ್ಯವಿದೆ. ಯಾರು ಹೇಳ್ತಾರೆ ಇದನ್ನು ಗುರು? ಯಾರು ಇಲ್ಲ. ನೋಡಿ, ಯೂಟ್ಯೂಬ್ ನೋಡಿ, ನಮ್ಗೆ ಯೂಟ್ಯೂಬ್ ಇನ್ನೊಂದು ಬೇಕಾದಷ್ಟಿದೆ, ಗೊತ್ತಿಲ್ಲ. ಅದ್ರಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಕೂಡ ಅಧ್ಯಾಸ ಭಾಷ್ಯದ ಮೇಲೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವಸ್ತು ತಂತ್ರಜ್ಞಾನದ ಕ್ರಮದಿಂದ ರಚಿಸಿರುವಂತ ಸುಗಮ ವ್ಯಾಖ್ಯಾನವನ್ನು ಕುರಿತು ಉಪನ್ಯಾಸ ಮಾಡುವವರಿದ್ದಾರ? ನನಗೆ ಗೊತ್ತಿಲ್ಲ. ಅಂದ್ಮೇಲೆ ಎಷ್ಟು ಪರಮ ಪವಿತ್ರವಾದ ಗ್ರಂಥವಿದೆ. ರಾಮಾಯಣ, ಭಾರತ, ಭಾಗವತ, ಪುರಾಣಗಳು, ಕಥೆ, ಕಾದಂಬರಿ ಕೋಟಿ ಕೋಟಿ ಜನ ಹೇಳ್ತಾರೆ. ಅದು ಬೇಡ ನಮಗೆ. ಅಧ್ಯಾಸ ಭಾಷ್ಯದ ಮರ್ಮ. ತಸ್ಮಾತ್ ಆದ್ದರಿಂದ ವಿಧಿ ಪ್ರತಿಷೇಧ ಶಾಸ್ತ್ರಾಣಿ, ವಿಧಿಯನ್ನು ಪ್ರತಿಷೇಧವನ್ನು ಮಾಡುತ್ತಿರುವಂತ ಶಾಸ್ತ್ರಗಳು ನ ಅವಿದ್ಯಾವದ್ವಿಷಯಾಣಿ, ಅವಿದ್ಯಾವಂತರ ವಿಚಾರ, ಅವಿದ್ಯಾವಂತರಿಗೆ ಸಂಬಂಧಪಟ್ಟದ್ದು ಅನ್ನುವಂತಹದ್ದು ತಪ್ಪು. ನ ತರಾಂ ಅವಿದ್ಯಾವದ್ವಿಷಯಾನಿ ಮೋಕ್ಷಪರಾಣಿ ಶಾಸ್ತ್ರಾಣಿ. ಇನ್ನು ಮೋಕ್ಷಪರವಾದ ಶಾಸ್ತ್ರ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ ಹುಚ್ಚುಚ್ಚು. ಶಂಕರಾಚಾರ್ಯರೇ, ನಿಮಗೆ ಯಾಕೆ ಮೆಂಟಲ್ ಆಗ್ಬಿಟ್ಟಿದೆ? ಮೋಕ್ಷ ಶಾಸ್ತ್ರ ಸನ್ಯಾಸಿಗಳ ಶಾಸ್ತ್ರ, ಮೋಕ್ಷ ಶಾಸ್ತ್ರ ವಿವೇಕಿಗಳ ಶಾಸ್ತ್ರ, ಮೋಕ್ಷ ಶಾಸ್ತ್ರ ಮುಮುಕ್ಷುಗಳ ಸಂಪತ್ತು, ಮೋಕ್ಷ ಶಾಸ್ತ್ರ ನಿಜವಾದ ಉತ್ತಮಾಧಿಕಾರಿಗಳಾಗಿರುವ ನಿವೃತ್ತಿ ಧರ್ಮಪರಾಯಣರಾದ ಮಹಾತ್ಮರಾದ ತಪಸ್ವಿಗಳಾದ ಯತಿಪುಂಗವರಾದ ಸನ್ಯಾಸಿಗಳ ಆಸ್ತಿ. ಮೋಕ್ಷ ಶಾಸ್ತ್ರವನ್ನ ನೀವು ಅವಿದ್ಯಾವದ್ವಿಷಯಾಣಿ ಹೇಳಿದ್ದು ನ ತರ, ನೆವರ್, ನೋ, ನಾಟ್ ಅಟ್ ಆಲ್. ಮೋಕ್ಷಪರಾಣಿ ಭಗವದ್ಗೀತಾ, ಮೋಕ್ಷಪರಂ ಶಾಸ್ತ್ರಂ ಉಪನಿಷದಃ, ಮೋಕ್ಷಪರಾಣಿ ಶಾಸ್ತ್ರಾಣಿ ಬ್ರಹ್ಮಸೂತ್ರ ಭಾಷ್ಯಂ ಮೋಕ್ಷಪರಂ ಶಾಸ್ತ್ರಂ. ಇವುಗಳನ್ನ ನೀವು ಅವಿದ್ಯಾವದ್ವಿಷಯಾಣಿ, ಇವುಗಳು ಕೂಡ ಅವಿದ್ಯಾವಂತರ ವಿಷಯ. ಅವಿದ್ಯೆಯನ್ನ ಇಟ್ಟುಕೊಂಡಂಥವರೇ ಓದ್ತಾರೆ. ಯಾರಿಗೆ ಅವಿದ್ಯಾ ಇದೆಯೋ ಅಂಥವರೇ ಭಗವದ್ಗೀತಾ ಓದುತ್ತಾರೆ. ಅವಿದ್ಯಾವಂತರೇ ಉಪನಿಷತ್ ಗ್ರಂಥಗಳನ್ನು ಓದುತ್ತಾರೆ, ಅವಿದ್ಯಾವಂತರೇ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನು ಓದ್ತಾರೆ ಅಂತೇಳಿ. ಇದು ಸರಿಯಾ? ನ ತರಾಮ್, ಖಂಡಿತ ಸಾಧ್ಯವಿಲ್ಲ. ನಹಿ ವಿವೇಕಾದಿ ಸಾಧನಂ ವಿನ ಅಧಿಕೃತೋ ಭವತಿ ಕಶ್ಚಿತ್ ಮೋಕ್ಷ ಶಾಸ್ತ್ರೇಷು. ಮೋಕ್ಷ ಶಾಸ್ತ್ರಗಳಲ್ಲಿ
ಅಧಿಕಾರಿಯಾಗಬೇಕಾದ್ರೆ ವಿವೇಕ, ವೈರಾಗ್ಯ, ಶಮದಮಾದಿಗಳು, ಮುಮುಕ್ಷುತ್ವ ಇದನ್ನು ಉಳ್ಳಂತಹ ಒಬ್ಬ ಮಹಾತ್ಮ ಇದ್ದಾನೆ. ಮನುಷ್ಯಾನಾಂ ಸಹಸ್ರೇಶು ಜಂತೂನಾಂ ನರಜನ್ಮ ದುರ್ಲಭಂ. ಕೋಟಿ ಕೋಟಿ ಮಾನವರಲ್ಲಿ ಒಬ್ರು ಇಬ್ರು ಇರ್ತಾರೆ. ಅಂಥವರನ್ನ ನೀವು ಅವಿದ್ಯಾವಂತರು ಹೇಳುವುದು ತಪ್ಪು. ವಿವೇಕವೇ ಮುಂತಾದ ಸಾಧನಗಳನ್ನ ಉಳ್ಳವನಾಗದೆ ಹೋದರೆ ಅಂತ ಯಾವನೊಬ್ಬನೂ ಕೂಡ ಮೋಕ್ಷ ಶಾಸ್ತ್ರಕ್ಕೆ ಅಧಿಕಾರಿಯೇ ಅಲ್ಲ. ತಸ್ಮಾತ್ ಆದ್ದರಿಂದ ನ ಘಟಮಾನಮಿದಂ ವಾಕ್ಯಂ, ನಿಮ್ಮ ಈ ಮಾತು ನ ಘಟತೆ ಹೊಂದುವುದಿಲ್ಲ, ಸರಿಯಾಗಿಲ್ಲ. ಯಾವುದು? ಯತ್ ಸರ್ವಾಣಿ ಚ ಶಾಸ್ತ್ರಾಣಿ ಅವಿದ್ಯಾವದ್ ವಿಷಯಾನಿ, ಎಲ್ಲಾ ಶಾಸ್ತ್ರಗಳು ಕೂಡ ಅವಿದ್ಯಾವಂತರ ವಿಷಯವಾಗಿವೆ ಅಂತ ಹೇಳಿದ ಮಾತು ಸರಿಯಲ್ಲ ಅನ್ಬಿಟ್ಟ. 40 ನೋಡಿ. ಅವಿದ್ಯಾ ಸದ್ಭಾವ ಪ್ರದರ್ಶನ ಗ್ರಂಥಾವತಾರ ಅಥ ಸಮಾಧಾನಂ ವಕ್ತುಮಾರಭತೆ ಭಗವಾನ್ ಭಾಷ್ಯಕಾರ ಉಚ್ಯತೆ ಇತಿ ಅಯಂ ಭಾವ. ಇಷ್ಟು ಪೂರ್ವ ಪಕ್ಷವಾಯ್ತು. ಪೂರ್ವ ಪಕ್ಷವೇ ಇಷ್ಟೊಂದು ಜೋರಾಗಿರ್ಬೇಕಾದ್ರೆ ಸಿದ್ಧಾಂತ ಹೇಗಿರ್ಬೇಕು? ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಉಚ್ಯತೆ ಉತ್ತರ ಕೊಟ್ಟಿದ್ರು. ಅದನ್ನ ಪೂಜ್ಯ ಸದ್ಗುರುಗಳು ಮುಂದಿನ ಭಾಗದಲ್ಲಿ ವಿವರಿಸ್ತಾರೆ, ನೋಡೋಣ ಅಂತ. ನಾವೇ ಭಾಗ್ಯವಂತರು ತಿಳ್ಕೋಬೇಕು. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಏನೋ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು 1 ಗಂಟೆ ಕಾಲ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಅದ್ಭುತವಾದ ಜ್ಞಾನಗಂಗಾ ಮೋಕ್ಷ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೇವೆ ಅಂದ್ರೆ ನಾವೇ ನಮ್ಮನ್ನ ಅದೃಷ್ಟಶಾಲಿಗಳು ಅಂತ ತಿಳಿದುಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮವನ್ನ ನೋಡೋಣ. ವೃದ್ಧರು 2 ವಿಧ, ಜ್ಞಾನವೃದ್ಧರು ಹಾಗೂ ವಯೋವೃದ್ಧರು ಎಂದು. ಮೊದಲನೆಯವರ ಪಟ್ಟಿಯಲ್ಲಿ ನಮ್ಮ ಉಪನಿಷತ್ತುಗಳಂತೆ ನಚಿಕೇತ, ಜಾಬಾಲ, ಭೃಗು ಮುಂತಾದವರು. ಇವರು ಸ್ವಲ್ಪ ವಿರಳ. ವೇದಾಂತ ಪ್ರವೇಶಕ್ಕೆ ಎಲ್ಲ ಇಂದ್ರಿಯಗಳು ಸ್ಫುಟವಾಗಿದ್ದಾಗ ಮಾತ್ರ ಅನುಭವದಲ್ಲಿ ಕಾಣಲು ಸುಲಭ. ಕಾರಣ ಮನಸ್ಸು ಚುರುಕಾಗಿರುತ್ತದೆ. ಯುವಕರಿಗೆ ಸುವರ್ಣಾವಕಾಶ, ಕಳೆದುಕೊಂಡರೆ ಮಹತ್ತರವಾದ ನಷ್ಟ. ಹಿರಿಯವರ ಬಗ್ಗೆ ಶ್ರೀಕೃಷ್ಣನು ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಎಂದಿದ್ದಾನೆ. ಹಿರಿಯರ ಲಕ್ಷಣ ಸತ್ಯವಚನ, ಕೃತ್ಯ ವಿವೇಕ, ಧರ್ಮಾಚರಣೆ, ಕರ್ಮಯೋಗಾಸಕ್ತಿ, ಗರ್ವವಿಲ್ಲದಿರುವುದು, ಇತರರನ್ನು ತನ್ನಂತೆ ಕಾಣುವುದು, ಪರಿಸರಕ್ಕೆ ಹಿತವಾಗುವಂತೆ ನಡೆದುಕೊಂಡು ಕೃತಕೃತ್ಯರಾಗಿರುವುದು. ಇದರಿಂದಲೇ ಲೋಕೋದ್ಧಾರ. ಆದ್ದರಿಂದ ಇವರೇ ಹಿರಿಯವರು, ಲೋಕದೊಳಗೆ ಇವರೇ ಹಿರಿಯವರು. ಬಿಡಿ ನೀವೀಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಮಂದಿ ಸೇರಿ
ಸರಿಗಾರು ಗೆಡಿಸಿದಿರಿ ಸೇರುವೆನ ಮುರವೈರಿಯ ಬೇಗದಿ 6 ಮಂದಿ ಸರಿಗಾರು ಗೆಡಿಸಿದಿರಿ ಸೇರುವೆನ ಮುರವೈರಿಯ ಬೇಗದಿ ಸಂಕಲ್ಪ ಮಾಡುತ್ತೆ ಮಂಕನನಾದೆನು ಸಂಕಟಹರ ಶ್ರೀವತ್ಸಾಂಗನ ಸೇರುವೆ ಸಂಕಲ್ಪ ಮಾಡುತ್ತೆ ಮಂಕನನಾದೆನು ಸಂಕಟಹರ ಶ್ರೀವತ್ಸಾಂಗನ ಸೇರುವೆ ದಾರಿಯ ಬಿಡಿ ನೀವೀಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ನೀವೆನ್ನನು ಬನ್ನ ಬಡಿಸಲಾರಿರೆನ್ನೊಡೆಯನು ಸಿರಿರನ್ನ ಕಾಪಾಡುವ ಇನ್ನು ನೀವೆನ್ನನು ಬನ್ನ ಬಡಿಸಲಾರಿರೆನ್ನೊಡೆಯನು ಸಿರಿರನ್ನ ಕಾಪಾಡುವ ಶರಣೆಂದಿರುವೆ ಶಂಕರ ನಮ ಶ್ರೀಹರಿ ಹರಿಷಡು ವರ್ಗಕ್ಕೆ ಬರಿದೆ ಬೆದರುವೆನೆ ಶರಣೆಂದಿರುವೆ ಶಂಕರ ನಮ ಶ್ರೀಹರಿ ಹರಿಷಡು ವರ್ಗಕ್ಕೆ ಬರಿದೆ ಬೆದರುವೆನೆ ದಾರಿಯ ಬಿಡಿ ನೀವೀಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ದಾರಿಯ ಬಿಡಿ ನೀವೀಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ